ಅಂದ್ರೆ 15 ಪಾವಗಡ ಪಟ್ಟಣದ ತಾಲೂಕು ಪಂಚಾಯಿತಿ ಆವರಣದಿಂದ ಪಾವಗಡ ತಾಲೂಕು ಎಸ್ಸಿ ಹಾಗೆ ಎಸ್ಟಿ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಯಿತು. ಪ್ರತಿಭಟನಾಕಾರರು ಮೆರವಣಿಗೆ ಮೂಲಕ ತಹಶೀಲ್ದಾರ್ ಕಚೇರಿಯವರಿಗೆ ತೆರಳಿ ಸರಪಳಿ ಸುತ್ತಿ ಘೋಷಣೆಗಳನ್ನು ಕೂಗಿ ಸರ್ಕಾರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ನಮ್ಮ ಹೋರಾಟವನ್ನ ಮಾಡ್ತಾ ಇದ್ದೀವಿ, ಆದ್ರೆ ಯಾವುದೇ ಸರ್ಕಾರಗಳು ನಿರ್ಲಕ್ಷ್ಯ ಮಾಡ್ತಾ ಇದ್ದಾವೆ. ಬಂಧುಗಳೇ, ಇವತ್ತಿನ ದಿನ ಪಾವಗಡ ತಾಲೂಕು ಪರಿಶಿಷ್ಟ ಜಾತಿ ಪಂಗಡ ಒಕ್ಕೂಟಗಳ ವತಿಯಿಂದ ಇವತ್ತೇನು ಸರ್ಕಾರಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಪರಿಶಿಷ್ಟ ಜಾತಿಗೆ 15ರಿಂದ 17% ಹೆಚ್ಚಳ ಮಾಡಬೇಕು, ಅದನ್ನ ಮತ್ತೆ ಪರಿಶಿಷ್ಟ ಪಂಗಡಕ್ಕೆ 3ರಿಂದ 7% ಹೆಚ್ಚಳ ಮಾಡೋದ್ರ ಜೊತೆಗೆ ಕೇಂದ್ರ ಸರ್ಕಾರ. ಈ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ಯುವ ಘಟಕದ ತುಮಕೂರು ಜಿಲ್ಲಾಧ್ಯಕ್ಷ ಪಾಳೇಕರ್ ಲೋಕೇಶ್ ಮಾತನಾಡಿ, ಪರಿಶಿಷ್ಟ ಜಾತಿಗೆ 15ರಿಂದ 17% ಹಾಗೆ ಪರಿಶಿಷ್ಟ ಪಂಗಡಕ್ಕೆ 3ರಿಂದ 7% ಮೀಸಲಾತಿಯನ್ನ ಹೆಚ್ಚಳ ಮಾಡಿರುವುದನ್ನ ಸಂವಿಧಾನದ 9ನೇ ಅನುಚ್ಛೇದಕ್ಕೆ ಸೇರಿಸಬೇಕು ಎಂದು ಆಗ್ರಹಿಸಿದರು. ಇಲ್ಲವಾದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಸರ್ಕಾರಕ್ಕೆ ಆದೇಶ ಮಾಡಿ ಮತ್ತೆ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದಾವೆ ಅಂತ ಹೇಳಿ ಈಗ 56,000 ಹುದ್ದೆಗಳನ್ನು ತುಂಬಕ್ಕೆ ರಾಜ್ಯ ಸರ್ಕಾರ ಹೊರಟಿದೆ. ರಾಜ್ಯ ಸರ್ಕಾರ ಇವತ್ತು ಹುದ್ದೆಗಳು ಏನ್ ತುಂಬಕ್ಕೆ ಹೊರಟಿದೆಯೋ ಅದರಲ್ಲಿ ಹೊಸ ಮೀಸಲಾತಿ ಅಂತೇಳಿ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಹುದ್ದೆಗಳನ್ನು ತುಂಬಲಿಲ್ಲ ಅಂದ್ರೆ 15ರಿಂದ 17, 3ರಿಂದ 7 ಈ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಅದೇ ಪ್ರಕಾರ ಹುದ್ದೆಗಳನ್ನು ತುಂಬಲಿಲ್ಲ ಅಂದ್ರೆ ಈ ರಾಜ್ಯದಲ್ಲಿ ಮತ್ತೆ ಸ್ವತಂತ್ರ ಹೋರಾಟದಲ್ಲಿ ರಾಜ್ಯದಲ್ಲಿ ವಾಲ್ಮೀಕಿ ನಾಯಕ ಸಮಾಜ, ಅಲಗಲಿ ಬೇಡ್ರು, ಶ್ರೀಪುರದ ರಾಜ ವೆಂಕಟಪ್ಪ ನಾಯಕ, ಸಿಂಧೂರು ಲಕ್ಷ್ಮಣ ಅವತ್ತು ಬ್ರಿಟಿಷ್ ವಿರುದ್ಧ ಈ ವಾಲ್ಮೀಕಿ ಸಮಾಜ ಎದ್ದಿತ್ತು. ಆತರ ಇವತ್ತಿನ ರಾಜ್ಯ ಸರ್ಕಾರದ ವಿರುದ್ಧ ಎದ್ದು ಎಲ್ಲ ಶೋಷಿತ ಸಮಾಜಗಳ ಜೊತೆ ಇಟ್ಕೊಂಡು ರಾಜ್ಯ ಸರ್ಕಾರದ ವಿರುದ್ಧ ಈ ರಾಜ್ಯದಲ್ಲಿ ಬೃಹತ್ ಆಂದೋಲನವನ್ನು ಮಾಡ್ತವೆ. ಮತ್ತೆ ರಾಜ್ಯ ಸರ್ಕಾರಕ್ಕೆ 9 ಶೆಡ್ಯೂಲ್ ಸೇರ್ಸಕ್ ತೊಂದರೆ ಇದ್ರೆ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ MLAಗಳನ್ನ ಮತ್ತು ಸರ್ವ ಪಕ್ಷದ ನಿಯೋಗವನ್ನು ಸೇರಿಸಿಕೊಂಡು ಸರ್ವ ಪಕ್ಷದ ಸಭೆ ರಾಜ್ಯದಲ್ಲಿ ಮಾಡಿ ಸರ್ವ ಪಕ್ಷಗಳನ್ನು ಸೇರ್ಕೊಂಡು ಕಾಂಗ್ರೆಸ್, ಜನತಾದಳ, ಬಿಜೆಪಿ, JDS ಇವರೆಲ್ಲರಿಗೂ ಸಹ SC ST ಮೇಲೆ ಅನುಕಂಪ ಇದ್ರೆ ಇವರೆಲ್ಲರೂ ಸೇರ್ಕೊಂಡು ಮಾನ್ಯ ಹಿಂದುಳಿದ ವರ್ಗಗಳ ನಾಯಕರಾದ ಸಿದ್ದರಾಮಯ್ಯ ಅವರನ್ನು ಇವ್ರನ್ನ ಜೊತೆಗೂಡಿಸಿಕೊಂಡು ಈ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯ ಕೊಡಬೇಕಂತ ಬದ್ಧತೆ ಇದ್ರೆ ಇವರೆಲ್ಲರನ್ನು ಕರ್ಕೊಂಡೋಗಿ ರಾಜ್ಯ ಕೇಂದ್ರ ಸರ್ಕಾರದಲ್ಲಿ ಮಾತಾಡಿ ಈ ಒಂದು 9 ಶೆಡ್ಯೂಲ್ ಸೇರ್ಸಂತ ಕೆಲಸ ಮಾಡಬೇಕು. ಮತ್ತು ಇವತ್ತೇನು ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳಿಗೆ ಏನು ವಿಶೇಷವಾಗಿ ಅನುದಾನವನ್ನು ತೆಗೆದು ಈ ಕಲ್ಯಾಣಗಳಿಗೆ ಜನಸಂಖ್ಯೆ ಆಧಾರವಾಗಿ ರಾಜ್ಯ ಸರ್ಕಾರ ಬಳಸ್ತೀವಿ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಹೇಳಿದ್ರು. ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ನಮ್ಮ ಬೇರೆ ಯೋಜನೆಗಳಿಗೆ ಬಳಸಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ನಿಗಮಗಳಲ್ಲಿ ಹಣ ಇಲ್ಲ, ಗಂಗಾ ಕಲ್ಯಾಣ ಯೋಜನೆಗೆಲ್ಲ ಸಾಲ ಸೌಲಭ್ಯಗಳಿಗೆ ಇಂಥವಕ್ಕೆ ಹಣ ಇಲ್ದಂಗೆ ಆಗ್ತಾ ಇದೆ. ಇನ್ನು ಮದಕರಿ ಸೇನೆಯ ತಾಲೂಕು ಅಧ್ಯಕ್ಷ ಡಾಕ್ಟರ್ ಓಂಕಾರ ನಾಯ್ಕ ಮಾತನಾಡಿ, 2022ರಲ್ಲಿ ಮೀಸಲಾತಿ ಹೆಚ್ಚಳಕ್ಕೆ ಸರ್ಕಾರ ಆದೇಶ ನೀಡಿದ್ರೂ ಕೂಡ ಅದನ್ನ ಇನ್ನು 9ನೇ ಅನುಚ್ಛೇದಕ್ಕೆ ಸೇರಿಸದಿರೋದು ಖಂಡನೀಯ ಎಂದರು. ಇನ್ನು ಪಾವಗಡ ನಗರ ವಾಲ್ಮೀಕಿ ಯುವಕರ ಸಂಘದ ಅಧ್ಯಕ್ಷ ನರಸಿಂಹಕೃಷ್ಣ ಮಾತನಾಡಿ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಮೀಸಲಾದ ಹಣವನ್ನ ಬೇರೆ ಯೋಜನೆಗಳಿಗೆ ಬಳಸದೆ ಅವರ ಕಲ್ಯಾಣಕ್ಕಾಗಿ ಮಾತ್ರ ಬಳಸಬೇಕು ಎಂದು ಹೇಳಿ ಪ್ರತಿಭಟನಾಕಾರರು ಮೆರವಣಿಗೆಯಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಂತರ ತಹಶೀಲ್ದಾರ್ ಕಚೇರಿ ಮುಂದೆ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದರು. ಬಳಿಕ ಪ್ರತಿಭಟನಾಕಾರರು ಗ್ರೇಡ್ 2 ತಹಶೀಲ್ದಾರ್ ಪ್ರಸಾದ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ವಿವಿಧ ಸಂಘಟನೆಗಳ ಮುಖಂಡರುಗಳು ಹಾಗೆ 106 ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಭಾಗವಹಿಸಿದರು.